ಜವಂ ಮಾರುತದಲ್ಲಿ ವೇಗಂ ಜತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಶ್ರೀ ಮಹಾವಿಷ್ಣುರ್ದೇವತಾಭ್ಯೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಂದರಾಂ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಅಗಸ್ತೀಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ಮಹೇಶ್ವರಾಯ ನಮಃ. ಸುಂದರೇಶ್ವರಾಯ ನಮಃ. ಪರಮೇಶ್ವರಾಯ ನಮಃ. ಅರುಣಾಚಲೇಶ್ವರಾಯ ನಮಃ. ಗೌರೀರ್ಮಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಜಾತವೇದಸೇ ಸನವಾಮ ಸೋಮಮರಾದಿಯತೋ ನಿದಹಾತಿ ವೇದಾಃ ಸರಪರ್ಷದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೇ ನಮಃ. ಓಂ ಪದ್ಮಾನನೆ ಪದ್ಮ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ವೈ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಜಟಿ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗಂಧದ್ವಾರಾಂಧರಾದರ್ಶಾ ನಿತ್ಯಪೃಷ್ಠಾಂಗರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿರ್ದೇವತಾಭ್ಯೋ ನಮಃ. ಅಂಬಾ ಮಹಾಲಕ್ಷ್ಮಿ ಸರ್ವಮಂಗಳೆಯ ಸಂಪೂರ್ಣ ಅನುಗ್ರಹವನ್ನು ಸಮಸ್ತ ವೀಕ್ಷಕ ಬಂಧುಗಳಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ವರವನ್ನು ಕೊಡೆ ತಾಯಿ ಮಹಾಲಕ್ಷ್ಮಿ ಅಂತ ತಾಯಿಯ ವಿಶೇಷವಾಗಿರ್ತಕ್ಕಂಥ ಕೃಪಾಶೀರ್ವಾದವನ್ನು ನಾಡಿನ ದೇಶದ ಸಮಸ್ತರಿಗೂ ಸಹಿತ ಅಮ್ಮನವರ ಕೃಪಾಶೀರ್ವಾದ ಎಲ್ಲರಿಗೂ ಸಿಗುವಂಥದ್ದಾಗಬೇಕು. ಹಾಗಾಗಿ ಮೊದಲು ಪ್ರಾರಂಭದಲ್ಲಿ ವರಮಹಾಲಕ್ಷ್ಮಿ ಲಕ್ಷ್ಮಿ ಈ ಜಗತ್ತಿಗೆ ಬಂದದ್ದು ಹೇಗೆ, ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವನ್ನು ಸಹಿತ ಆಲೋಚನೆ ಮಾಡೋದಾದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಎಲ್ಲರೂ ಆಚರಣೆ ಮಾಡ್ತೀರಿ. ವರವ ಕೊಡೆ ತಾಯಿ ಮಹಾಲಕ್ಷ್ಮಿ ಲಕ್ಷ್ಮೀ ಪೂಜೆಯನ್ನು ನಾಡಿನಾದ್ಯಂತ ದೇಶದಾದ್ಯಂತ ಪ್ರತಿಯೊಬ್ಬರೂ ಸಹಿತ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಎಲ್ಲರೂ ಆರಾಧಿಸುವಂತಹ ಅದ್ಭುತವಾದಂಥ ತಾಯಿ ಮಹಾಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಭಾಗ್ಯವನ್ನು ತೋರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ವಿಶೇಷವಾಗಿರ್ತಕ್ಕಂಥ ರೀತಿ ಆರಾಧನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಕೊಡ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಎಲ್ಲರ ಜನ್ಮವನ್ನು ಸಹಿತ ಪಾವನಗೊಳಿಸಿ ಎಲ್ಲರ ಮನೋಕಾಮನೆಗಳನ್ನು ಸಿದ್ಧಿಪಡಿಸುವಂಥ ಕಾಯಕದಲ್ಲಿ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಸಿಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ವರ್ಚಸ್ಸು ತೇಜಸ್ಸು, ಅದರಲ್ಲೂ ಶುಕ್ರವಾರ ದೇವಿಯ ವಾರ. ಇವತ್ತು ರಾಹುಕಾಲದಲ್ಲಿ ಏನಾದರೂ ನೀವೊಂದು ದೀಪ ಹಚ್ಚಿ ದೇವಿಯನ್ನು ಗ್ರಾಮ ದೇವತೆಯನ್ನು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವುಗಳನ್ನು ಅಥವಾ ಯಾವುದೇ ಒಂದು ಅಸಮಾಧಾನದ ಸನ್ನಿವೇಶಗಳನ್ನು ಎಲ್ಲವನ್ನು ದೂರ ಮಾಡಿಕೊಂಡು ಶಾಸ್ತ್ರಬದ್ಧವಾದಂತಹ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಯೋಗ ಫಲ ಇವತ್ತಿನ ಭವಿಷ್ಯದಲ್ಲಿರೋದ್ರಿಂದ ತಾಯಿ ಶಂಕರಿಯನ್ನ, ಭಗವತಿಯನ್ನ, ದುರ್ಗೆಯನ್ನ ಅಥವಾ ಗ್ರಾಮ ದೇವತೆಯನ್ನ ಪ್ರಾರ್ಥನೆ ಮಾಡಿ ಸಣ್ಣ ಮಕ್ಕಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ತಿನ್ಲಿಕ್ಕೆ ಪದಾರ್ಥವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ಹೆಚ್ಚಿನ ಫಲವನ್ನಂತೂ ಇವತ್ತು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು ಸಂಜೆ 4ರಿಂದ 6:20 ತನಕ, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಸಂಧ್ಯಾಕಾಲ ಅತಿಯಾಗಿ ವೇಗವಾಗಿ ಗಾಡಿ ಚಲಿಸ್ತಕ್ಕಂಥದ್ದು, ಯಾವುದೋ ಒಂದು ಕಮಿಟ್ಮೆಂಟ್ ಆಗ್ತಕ್ಕಂಥದ್ದು, ಕಾಗದ ಪತ್ರಿಕೆ ಸಹಿ ಆಗ್ತೀವಿ ಅಂತೇಳೋ ಸಹಿ ಹಾಕುವಂಥದ್ದು, ಇದು ಯಾವುದೂ ಅಷ್ಟು ಸಮಂಜಸ್ಕರವಾದಲ್ಲ. ಅಂದರೆ ಸರಿಸುಮಾರು 4ರಿಂದ 6:20 ತನಕ ನೀವು ಮಾಡುವ ಕಾಯಕವನ್ನ ಬಹಳ ಜವಾಬ್ದಾರಿ ವಹಿಸ್ಕೋಬೇಕು, ಎಚ್ಚರಿಕೆಯಿಂದ ನಡಿಬೇಕು. ಹಾಗೆ ಮಾಡಿದಾಗಲೇ ಅದರ ಫಲಗಳು ಮತ್ತಷ್ಟು ಅದ್ಭುತವಾಗಿ ಸಿಗ್ತಕ್ಕಂಥದ್ದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ವೃಷಭರಾಶಿ ವೃಷಭಲಗ್ನ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಂತೂ ಅದ್ಭುತವಾದಂತಹ ಚಿಂತನೆಯನ್ನು ಮಾಡಬಹುದು. ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಆ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಉನ್ನತವಾದಂತಹ ಸ್ಥಿತಿಯನ್ನು ಕಾಣಬೇಕಾದ್ರೆ ಭಗವತಿಯ ಅನುಗ್ರಹ ಬೇಕು. ಅದಕ್ಕಾಗಿ ಇವತ್ತು ಅದೃಷ್ಟವೂ ಇದೆ, ಅದರ ಹಿಂದೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟತಕ್ಕಂತಹ ತೊಂದರೆಗಳು ನಿಮ್ಮನ್ನ ಬಾಧಿಸಬಹುದು. ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಉದ್ವಿಗ್ನ ತರ ಇದೆಯಲ್ಲ, ಆ ಮುಂಗೋಪ ಇದೆಯಲ್ಲ, ಅದನ್ನು ದೂರ ಮಾಡ್ಕೊಳ್ಬೇಕು. ನಿಮ್ಮ ಮನದಾಳದ ಮಾತಿಗೆ ಅಂದ್ರೆ ನೀವು ಏನ್ ಸಂಕಲ್ಪ ಮಾಡ್ತೀರಿ ಆ ಸಂಕಲ್ಪವನ್ನು ಪರಿಪಕ್ವವಾಗಿ ಸಿದ್ಧಿಪಡಿಸಿಕೊಂಡು ಹೆಚ್ಚಿನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ತಕ್ಕಂಥ ಕಾಲ ನಿಮ್ಮದಾಗತ್ತೆ. ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ
ದುರ್ಗಾ ದೀಪ ನಮಸ್ಕಾರವನ್ನು ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ವೃತ್ತಿಯಲ್ಲಿ ಒಂದು ಬದಲಾವಣೆ ಕಾಣಬೇಕಾಗಿರ್ತಕ್ಕಂಥ ನಿಮಗೆ ನಿಮ್ಮ ಬದಲಾವಣೆಯ ಮಹಾಪರ್ವ ಕಾಲ ಹೇಗಿರುತ್ತೆ ಅಂದ್ರೆ, ಇವತ್ತಿನ ದಿವಸ ತಪ್ಪದೀರ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಹುತ್ತಕ್ಕೆ ಹೋಗಿ 3 ಪ್ರದಕ್ಷಿಣೆ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದ ಮೃತ್ತಿಗೆ ಪ್ರಸಾದ ಅದನ್ನೊಂಚೂರು ಹಣೆಗಚ್ಕೊಂಡು ಸಾಧ್ಯವಾದಷ್ಟು ಇವತ್ತು ಸುಬ್ರಹ್ಮಣ್ಯೇಶ್ವರರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಾಡುವ ಕಾಯಕ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ನಿಮ್ಮ ಮನದಾಳದ ಮಾತಿಗೆ ಭಗವಂತನ ಸಂಪೂರ್ಣ ಅನುಗ್ರಹ ಇವತ್ತು ಸಿಗುತ್ತೆ. ಆದರೆ ನಿಮ್ಮ ನಡೆ ನಡವಳಿಕೆ ಮಾತ್ರ ಬಹಳ ಮುಖ್ಯವಾಗಿರ್ಬೇಕಾಗತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನ. ತಾವು ಏನ್ ಮಾಡ್ಬೇಕಾದ್ರೂ ಇನ್ನೊಬ್ಬರ ಮಾತಿನಂತಲ್ಲ, ನಿಮಗೆ ಸರಿ ಅನ್ಸದನ್ನ ನೀವು ಮುಂದುವರಿಸ್ತಕ್ಕಂಥವ್ರು. ನಿಮಗೆ ಸರಿ ಅನ್ಸದನ್ನ ನೀವು ಮುಂದುವರಿಸ್ತೀರಿ. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿರ್ತೀರಿ. ಇವತ್ತಿನ ದಿವಸ ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಮತ್ತೆ ಬೆಳಗಿನಿಂದಲೇ ನಿಮ್ಮ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಇರುತ್ತೆ. ಮತ್ತೆ ಹೇಳೋರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಕ್ಕಂಥವ್ರು ಯಾವ್ದಾದ್ರು ಒಂದು ವಿಚಾರಗಳ ಕಡೆ ಇನ್ನೇನೋ ಒಂದು ಗಮನಕ್ಕೆ ತರ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇರುತ್ತೆ. ಇದೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಇದೆಲ್ಲವನ್ನು ಸಹಿತ ಸರಿಯಾಗಿ ವಿಮರ್ಶೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಮಧ್ಯಾಹ್ನ 12ರಿಂದ 3 ಗಂಟೆ ತನಕ, 12ರಿಂದ 3ರ ಮಧ್ಯದಲ್ಲಿ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡ್ಕೊಳ್ಳಿ. ಇವತ್ತಿನ ದಿವಸ ಎಲ್ಲವನ್ನೂ ಸಹಿತ ಹೊರಪ್ರಪಂಚಕ್ಕೆ ಗೊತ್ತಾಗೋ ತರ ಮಾಡಬೇಕು ಅಂತಲ್ಲ, ಒಂದಷ್ಟು ಗೌಪ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮ ಮನಸ್ಸಲ್ಲಿಟ್ಕೊಂಡೇ ಸಂಕಲ್ಪ ಮಾಡಿದ್ರೆ ಅದು ಖಂಡಿತ ಕಾರ್ಯಗತ ಆಗತ್ತೆ. ಶೀಘ್ರವಾಗಿ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಅದನ್ನ ಹೊರತುಪಡಿಸಿ ಬೇರೆಲ್ಲ ಸಮಸ್ಯೆಗಳನ್ನ ಮೈಮೇಲೆ ಎಳ್ಕೊಳಕ್ ಹೋದ್ರೆ ಇಲ್ಲದ ತೊಂದರೆಗಳಾಗುವಂತ ಲಕ್ಷಣಗಳು ಇದೆ. ಹಾಗಾಗಿ ಎಚ್ಚರಿಕೆ ಇರಲಿ, ಜೋಪಾನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನೇನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನದಿಂದ ಬೇಗ ಮುಕ್ತರಾಗಬಹುದು. ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ತಾಯಿ ಶಂಕರಿಯನ್ನ ಅಥವಾ ಭಗವತಿಯನ್ನ ತಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಇವತ್ತು ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ನಿಮ್ಮ ಮನಸ್ಸಲ್ಲಿ ಒಂದಷ್ಟು ದ್ವಂದ್ವ ನಿಲುವುಗಳಿದೆ. ಇದು ಸರಿನಾ, ಅದು ಮಾಡ್ಬೇಕಾ, ಬಿಡ್ಬೇಕಾ, ಅಥವಾ ನಾನು ಈ ಮಾರ್ಗಕ್ಕೆ ನಡೀಬೋದಾ, ಅಥವಾ ಇಂತಹವ್ರ ಮಾತನ್ನ ಆಲಿಸಬಹುದಾ, ಹೀಗೆ ಒಂದಲ್ಲ ಒಂದು ತರಹ ಬೇರೆ ಬೇರೆ ತರ ಚಿಂತನೆ ಮಾಡುವಂತ ಮನಸ್ಸು ನಿಮ್ಮದಾಗ್ತಿರತ್ತೆ. ಇದಕ್ಕಾಗಿ ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ ನಿಮಗೆ ಬೇಕು ಬೇಡ, ಇದೆಲ್ಲದರ ಬಗ್ಗೆ ಸರಿಯಾಗಿ ಕ್ರಮ ತೆಗೆದುಕೊಂಡ್ರೆ ಆಗ ಅದರಿಂದ ಒಳಿತನ್ನ ಕಾಣ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ನಮ್ಮ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಗುರುವಿನ ಆಸ್ಥಾನ ಚೆನ್ನಾಗಿದ್ದು ಶುಕ್ರವಾರ ಆದ್ರಿಂದ ಶುಭ ಶುಕ್ರವಾರ. ಅದರಲ್ಲೂ ನಕ್ಷತ್ರ ಪ್ರಕಾರ, ರಾಶಿ ಪ್ರಕಾರ, ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಸಹಿತ ಬಹಳ ವಿಶೇಷವಾದ ದಿನ. ಆದ್ರಿಂದ ಇವತ್ತು ಮಧ್ಯಾಹ್ನ 12 ಗಂಟೆ ಒಳಗಡೆ ಎಲ್ಲಾದ್ರೂ ಒಂದು ನಾಗಕ್ಷೇತ್ರಕ್ಕೆ, ಅಥವಾ ಅಶ್ವತ್ಥಕಟ್ಟೆ ಆದ್ರೂ ಪರವಾಗಿಲ್ಲ, ಅಥವಾ ನಾಗದೇವರಿರ್ತಕ್ಕಂಥ ಸಾನ್ನಿಧ್ಯಕ್ಕಾದ್ರೂ ಪರವಾಗಿಲ್ಲ, ಅಥವಾ ಹುತ್ತಕ್ಕಾದ್ರೂ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಹಾಗೆ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಇವತ್ತು ನಿಮ್ಮ ಕರಹಸ್ತದಿಂದ ಏನಾದ್ರು ತಿನ್ಲಿಕ್ಕೆ ಕೊಟ್ಟು ಅವ್ರ ಆಶೀರ್ವಾದ ಪಡೆದು ತದನಂತರ ಮುಂದಿನ ಕೆಲಸಕ್ಕೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಯಾರಾದ್ರೂ ಒಬ್ರು ಹಿರಿಯರ ಮಾರ್ಗದರ್ಶನ ತಗೊಳ್ಳಿ. ಮನೇಲಿರ್ತಕ್ಕಂಥವರ ಮಾತನ್ನ ಆಲಿಸಿ. ಇವತ್ತು ಪ್ರತಿನಿತ್ಯ ನೀವು ಹೇಳಿದ್ದೆಲ್ಲವೂ ನಡೀಬಹುದು. ಆದ್ರೆ ಇವತ್ತಿನ ದಿವಸದ ಕೆಲಸ ಕಾರ್ಯಗಳಲ್ಲಿ ಒಂದು ಸಣ್ಣ ಬದಲಾವಣೆ ಇದೆ. ಆ ಬದಲಾವಣೆ ಇರೋದ್ರಿಂದ ನೀವು ಹಿರಿಯರ ಮಾತನ್ನ ಆಲಿಸ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಇನ್ನೂ ಮುಖ್ಯ. ಜೊತೆಗೆ ಸ್ವಲ್ಪ ಕಡಲೆಕಾಳು, ಸ್ವಲ್ಪ ಉದ್ದಿನ ಬೇಳೆ ಮತ್ತು ಕಡಲೆಕಾಳನ್ನ ತಪ್ಪದೀರ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಆಚೆ ಹೊರಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ, ವ್ಯವಹಾರಗಳು, ಕೆಲಸ ಕಾರ್ಯಗಳಲ್ಲಿ ಒಂದೆಜ್ಜೆ ಮುಂದೆ ನಡೆದು ಹೆಚ್ಚಿನ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದು, ಕೋರ್ಟು ಕಚೇರಿ ಅಥವಾ ನ್ಯಾಯಸ್ಥಾನ, ಅಥವಾ ಯಾರಿಂದಲಾದ್ರೂ ಏನಾದ್ರು ಕೂತ್ಕೊಂಡು ಒಂದು ನ್ಯಾಯ ಪಂಚಾಯತಿ ಮಾಡತಕ್ಕಂಥದ್ದು, ಇನ್ನೊಬ್ಬರಿಗೆ ನ್ಯಾಯ ಒದಗಿಸುವಂಥದ್ದು, ಅಥವಾ ನೀವು ನ್ಯಾಯವನ್ನು ಪಡಿತಕ್ಕಂಥದ್ದು, ಎಲ್ಲಾ ಕಡೆಯಿಂದಲೂ ಭಗವಂತನ ಕೃಪೆ ಇದೆ, ತಾಯಿಯ ಆಶೀರ್ವಾದ ಇದೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನೇನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಸತ್ಯಾಸತ್ಯತೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಜಯದುರ್ಗೇಂ ಆ ದುರ್ಗೆಯನ್ನ, ದುರ್ಗಾ ಪರಮೇಶ್ವರಿಯನ್ನ ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನ ತಾವು ಏನ್ ಪಠನೆ ಮಾಡ್ತೀರಿ ಆಗ್ಲೇ ಅದರ ಫಲಾಫಲಗಳು ಸಾಕಷ್ಟು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತು, ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಸಾದಷ್ಟು ಸರಿಯಾದಂಥ ಕ್ರಮದಲ್ಲಿ ನೀವು ಸಿದ್ಧಪಡಿಸ್ಕೋಬೇಕು.
ಹಾಗೆ ಇವತ್ತಿನ ದಿವಸ ದೂರಭಾರ ಪ್ರಯಾಣ ಬೆಳೆಸಬೇಕು, ಏನಾರು ಒಂದು ಕಾಯಕವನ್ನ ಮಾಡಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳುವಂತ ಅದ್ಭುತವಾದಂತ ದಿನವೂ ಹೌದು. ಹಾಗಾಗಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಗ್ರಾಮ ದೇವತೆಯನ್ನ ದರ್ಶನ ಮಾಡಿಕೊಂಡು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಬೇವಿನ ವೃಕ್ಷದ ಹತ್ರ ಹೋಗಿ 1-2 ನಿಮಿಷಗಳ ಕಾಲ ಬೇವಿನ ವೃಕ್ಷ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡು ಅಲ್ಲಿ ತಾಯಿ ದುರ್ಗೆಯನ್ನ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮಲ್ಲಿರುವಂತಹ ದುಃಖದ ಕ್ಷಣಗಳು ಖಂಡಿತ ದೂರ ಆಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಸಿಕೊಳ್ಬೇಕು. ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಆದಷ್ಟು ಜವಾಬ್ದಾರಿ ಇರಬೇಕು. ಇವತ್ತು ಯಾರೊಂದಿಗೆ ಏನ್ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಜಾಗೃತರಾಗಿರಿ. ಅದರಲ್ಲೂ ಲೇವಾದೇವಿ ಮಾಡಬೇಕಾದ್ರೆ ಹಣಕಾಸಿನ ವಿಚಾರ ಅಥವಾ ಹಣಕಾಸಿನ ಮತ್ತೊಬ್ರು ಕೊಡ್ತಕ್ಕಂಥದ್ದು, ಯಾವ್ದಾದ್ರು ಒಂದು ಅಗ್ರಿಮೆಂಟ್ ಸೈನ್ ಹಾಕ್ತಕ್ಕಂಥದ್ದು ಅಥವಾ ಹೊಸದಾಗಿ ಏನಾದ್ರು ಒಂದು ಕೆಲಸಗಳನ್ನ ನಿಮ್ನ ಅನಿಸ್ಕೊಡ್ತಕ್ಕಂಥದ್ದು, ಹಾಗೆ ನಿಮ್ಮನ್ನ ನಂಬಿರ್ತಕ್ಕಂಥ ಅವರ ಮಧ್ಯದಲ್ಲಿ ಆಗುವಂತ ಸಣ್ಣ ಪುಟ್ಟ ಮಾತಿನ ಘರ್ಷಣೆಯಿಂದ ಮಾನಸಿಕವಾಗಿ ಬಹಳಷ್ಟು ಒದ್ದಾಡಕ್ಕೆ, ಒಂದು ನೆಮ್ಮದಿ ಇಲ್ಲದಂತ ರೀತಿಯಲ್ಲಿ ಆಗುವಂತಹದ್ದು, ಇದೆಲ್ಲ ಸಮಸ್ಯೆ ಇದೆ. ಇದ್ರ ಜೊತೆಗೆ ವಾಹನಗಳಲ್ಲಿ ಓಡಾಡುವಾಗ ಸ್ವಲ್ಪ ಜಾಗೃತರಾಗಿರಿ. ಯಾಕೆಂದ್ರೆ ಇವತ್ತು ಸ್ವಲ್ಪ ಯಾಮಾರಿದ್ರು ಒಂದಲ್ಲ ಒಂಥರ ಸಮಸ್ಯೆ ಆಗುವಂತ ಲಕ್ಷಣಗಳೇ ಸಾಕಷ್ಟು. ಆದ್ರಿಂದ ಬಹಳ ಜಾಗೃತೆ ಇರಬೇಕು, ಎಚ್ಚರಿಕೆ ಇರಬೇಕು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನೇನೋ ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಮನಸ್ಸಿಗೆ ಶಾಂತಿ ನೆಮ್ಮದಿ ನೋಡ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಂದಕರ ಮಧ್ಯದಲ್ಲಿ ಇವತ್ತು ನಿಮ್ಮ ಬದುಕು. ಏನೇ ಶ್ರಮ ಪಟ್ರು, ಏನೇ ಮಾಡಿದ್ರು, ಏನೆಲ್ಲ ಮಾಡಿದ್ರು ಸಹಿತ ಮಾಡಿರೋದು ಇಷ್ಟೇನಾ ಕೆಲಸ ನಿಮ್ಮದು ಅನ್ನೋ ಮಟ್ಟಿಗೆ ಇನ್ನೊಬ್ಬರು ಮಾತಾಡ್ತಾರೆ. ಈ ಮಾತುಗಳನ್ನ ಕೇಳಿದಾಗ ಮನಸ್ಸಿಗೆ ಬಹಳ ನೋವು ಉಂಟಾಗ್ಬೋದು. ಆದ್ರೂ ಏನು ನೋವಾದ್ರು, ಏನ್ ಮಾಡಿದ್ರು, ನಿಮ್ಮ ಮನಸ್ಸಿಗೆ ಇರ್ತಕ್ಕಂತಹ ಯಾವುದೇ ನೋವುಗಳಾದ್ರೂ ಎಲ್ಲಾ ನೋವುಗಳನ್ನು ಭಗವಂತನ ಪಾದಕರ್ಪಣೆ ಮಾಡಿ ನಿಮ್ಮ ಕಾಯಕ ಲೋಪ ಇಲ್ಲದಂತ ರೀತಿ ನೀವು ನಡ್ಕೊಂಡಿದ್ದೆ ಆದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ರೀತಿಯಲ್ಲಾದ್ರೂ, ಯಾವುದೇ ಕೆಲಸ ಕಾರ್ಯಗಳಲ್ಲಾದ್ರೂ ಕ್ರಮಬದ್ಧವಾಗಿ ಮಾಡಿದಾಗ ಅಥವಾ ಅದರ ಫಲಾಫಲಗಳನ್ನ ಸಿದ್ಧಿಪಡಿಸಿಕೊಂಡಾಗ ಅಥವಾ ನಾವು ಮಾಡುವಂತ ಕೆಲಸದ ಕಡೆ ಗಮನ ಕೊಟ್ಟು ಸರಿಯಾಗಿ ನಡ್ಕೊಂಡಾಗ ಮಾತ್ರ ಕೆಲವು ಫಲಗಳು ಶೀಘ್ರವಾಗಿ ಸಿದ್ಧಿ ಆಗತ್ತೆ. ಕೆಲವು ಸಮಸ್ಯೆಗಳು ಬಿರುಗಾಳಿ ತರ ಬಂದ್ರು ಬರ್ತಕ್ಕಂಥದ್ದನ್ನ ಆ ಕಾಲಕ್ಕೆ ಸ್ವಲ್ಪ ಧೈರ್ಯದಿಂದ ಹೆದರಿಸಿದ್ರೆ ಎಲ್ಲಾ ಕೆಲಸದಲ್ಲೂ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ನಿಮ್ಮ ವ್ಯಾಪಾರ ವ್ಯವಹಾರಗಳ ಕಡೆ ಮತ್ತಷ್ಟು ಗಮನ ಕೊಡಬೇಕು. ಹಾಗೆ ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಯಾವುದೇ ವೃತ್ತಿ ಧರ್ಮವನ್ನ ಆಯ್ಕೆ ಮಾಡ್ಕೋಬೇಕಾದ್ರೂ ಇವತ್ತು ಮನೆ ದೇವರ ಪ್ರಾರ್ಥನೆ ಇದೆಯಲ್ಲ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆಯ ಮುಂಭಾಗ ಇರ್ತಕ್ಕಂಥ ತುಳಸಿ ಗಿಡಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಸಣ್ಣ ಪುಟ್ಟ ಮಕ್ಕಳಿಗೊಂಚೂರು ತಿಂಡಿ ತಿನಿಸನ್ನ ಕೊಟ್ಟು ಏನಾದ್ರೂ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೂ ಆಹಾರವನ್ನು ಉಣಬಡಿಸಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನೇನೋ ಸಿದ್ಧಿಪಡಿಸ್ಕೊಳ್ಬಹುದು. ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಿಕೊಂಡು ವ್ಯವಹಾರಗಳ ಕಡೆ ಗಮನ ಕೊಟ್ಟಷ್ಟು ಲಾಭವನ್ನೇ ಕಳಿಸ್ತೀರಿ. ಹಾಗೆ ಇವತ್ತು ತಾಯಿ ಶಂಕರಿಯನ್ನ, ಭಗವತಿಯನ್ನ ತಾವು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆ ದೇವರ ಆಶೀರ್ವಾದ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸಿ ತಾವು ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯ ಅಭಿವೃದ್ಧಿಯನ್ನು ಕಂಡು ಹೆಚ್ಚೆಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡತಕ್ಕಂಥದ್ದು. ಹನುಮನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನ ತಾವು ತಂದುಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ರಾಹುವಿನಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳು, ಆಯಾ ಕಾಲಕ್ಕೆ ಸನ್ನಿವೇಶವಾಗ್ತಕ್ಕಂಥದ್ದು, ಆಯಾ ಕಾಲಕ್ಕೆ ಬರ್ತಕ್ಕಂಥ ತೊಂದರೆಗಳಿಂದ ಬಹಳಷ್ಟು ಜವಾಬ್ದಾರಿ ಬೇಕು, ಜಾಗ್ರತೆ ಬೇಕು. ಹಾಗೆ ಸಮಸ್ಯೆ ಅಂತ ಬಂದಾಗ ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ಬೇಕು. ಯಾವುದೇ ತೊಂದರೆ ತಾಪತ್ರೆಗಳಿದ್ರೂ ಅದನ್ನು ಬೇಗ ವಿಮುಕ್ತಿ ಪಡಿಸ್ಕೊಂಡು ಒಂದಷ್ಟು ಶಾಂತಿ ಸಮಾಧಾನ ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳನ್ನ, ನೀವು ಮಾಡುವಂತ ಕೆಲಸ ಕಾರ್ಯಗಳ ಕಡೆ ಮತ್ತಷ್ಟು ಗಮನ ಕೊಡಲೇಬೇಕು. ಇವತ್ತಿನ ದಿವಸ ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ, ವ್ಯಾಪಾರ ವ್ಯವಹಾರದ ಬಗ್ಗೆ ಆಲೋಚನೆ ಮಾಡ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಮನಸ್ಸಿಗೆ ಒಂದು ಫುಲ್ ಸ್ಟಾಪ್ ಇಡಬೇಕು, ಅದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕಬೇಕು ಅಂತ ಚಿಂತನೆ ಮಾಡ್ತಿರ್ತೀರಿ. ಇವತ್ತು ಸಾಧ್ಯವಾದ್ರೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾದ್ರೂ ಸರಿ, ಸಣ್ಣ ಪುಟ್ಟ ಮಕ್ಕಳಿಗಾದ್ರೂ ಸರಿ, ಅಥವಾ ಕಂದು ಬಣ್ಣದ ಗೋಮಾತೆಗಾದ್ರೂ ಸರಿ, ಗೋವಿಗಿಷ್ಟು ಗೋಗ್ರಾಸ ಕೊಟ್ಟು ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ.
ಇವತ್ತಿನ ದಿವಸ ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮ ಇದ್ಯಾವುದನ್ನ ನೀವು ಅನುಸರಿಸ್ಕೊಂಡು ಮುನ್ನಡೆದ್ರು ಅದರಲ್ಲಿ ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಬೇಕು ಬೇಡಗಳನ್ನ ಸರಿಯಾಗಿ ಆಲೋಚನೆ ಮಾಡಬೇಕು. ತೃಪ್ತಿಕರವಾದಂತಹ ಬದುಕನ್ನ ನಿಮ್ಮದಾಗಿಸ್ಕೊಳ್ಬೇಕು. ಆಗ್ಲೇ ಅದರ ಫಲಗಳು ಸಿಗ್ತಕ್ಕಂಥದ್ದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನ ಇರತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತಿನ ದಿವಸ ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಬೇಕು, ಬೇಕು ಬೇಡಗಳನ್ನ ಅರ್ಥಕೋಬೇಕು, ಹಾಗೆ ದಾನ ಧರ್ಮಾದಿಗಳಿಗೂ ಸೇರಿಸ ಮುಂದಾಗಬೇಕು. ಆದ್ರೆ ಬಹಳ ಒಳ್ಳೆ ದಿನ ಇವತ್ತು. ಶ್ರೀ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡ್ತಕ್ಕಂಥ ದಿನ. ಸ್ವಾಮಿಯ ಕ್ಷೇತ್ರಕ್ಕೆ ಬಂದು ದೇವರನ್ನ ಕಣ್ತುಂಬ ದರ್ಶನ ಮಾಡಿ ಅಲ್ಲಿ ಒಂದಿಷ್ಟು ತೊಗರಿ ಬೇಳೆ, ಒಂದಿಷ್ಟು ಕೆಂಪು ವಸ್ತ್ರ, ಕೆಂಪು ಗಂಧ ಅಥವಾ ಇನ್ನೇನಾದ್ರು ಒಂದಿಷ್ಟು ಕೆಂಪು ಹೂಗಳನ್ನ ಭಗವತ್ ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದು ಸುಬ್ರಹ್ಮಣ್ಯೇಶ್ವರರ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ನಿಮ್ಮ ಒಂದು ಖಾರವಾದಂಥ ಮಾತಿಗೆ ಒಂದು ಲಗಾಮ ಹಾಕಬೇಕು. ಅಂದ್ರೆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕು. ಶಾಂತಿ ಸಮಾಧಾನವಾಗಿ ತಾವಿರಬೇಕು. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯ ನಡೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಆದರೂ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಸರಿಯಾಗಿ ತೀರಿಸ್ಕೊಂಡ್ರೆ, ಸರಿಯಾಗಿ ಈಡೇರಿಸ್ಕೊಂಡ್ರೆ ಆಗ ಅದು ಇಷ್ಟಾರ್ಥಗಳು ಸಿದ್ಧಿ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಒಂದು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ, ಅಶ್ವತ್ಥನಾರಾಯಣನ ಸಾನ್ನಿಧ್ಯಕ್ಕೆ ಬಂದು ದೀಪವನ್ನು ಹಚ್ಚಿ ಅಲ್ಲಿ ಗ್ರಾಮ ದೇವತೆಯ ಹೆಸರನ್ನ 3 ಬಾರಿ ಹೇಳ್ಕೊಳ್ಳೋದ್ರಿಂದ ಇನ್ನಷ್ಟು ಅದೃಷ್ಟದ ಫಲ ನಿಮ್ಮದಾಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ತಿಳ್ಕೊಂಡ್ವಿ. ಇನ್ನು ಗುರುಜಿ, ಇವತ್ತು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೊಂಡ್ರಿ ಗುರುಜಿ. ಕರೆಗಳನ್ನ ಸ್ವೀಕರಿಸಿದ್ರಿ, ಅವ್ರಿಗೂ ಕೂಡ ಪರಿಹಾರವನ್ನ ತಿಳಿಸಿದ್ರಿ. ನಿಮ್ಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಗುರುಜಿ. ಒಳ್ಳೇದಾಗ್ಲಮ್ಮ, ಶುಭವಾಗ್ಲಿ. ಎಲ್ಲರಿಗೂ ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹ ಬೇಕು. ಇವತ್ತಿನ ನಕ್ಷತ್ರ ಪ್ರಕಾರ ಹತ್ತಿರದಲ್ಲಿರ್ತಕ್ಕಂತಹ ಎಲ್ಲಾದ್ರೂ ಒಂದು ಕಡೆ ಸುಬ್ರಹ್ಮಣ್ಯೇಶ್ವರರ ದರ್ಶನ ಮಾಡಿ ಆತನ ಒಂದು ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಪಾತ್ರರಾಗಿ. ಒಳ್ಳೇದಾಗ್ಲಿ, ಶುಭವಾಗಲಿ.